ನಮಸ್ಕಾರ ಸ್ನೇಹಿತರೆ, ಅಂಬಿ ರೇಬಲ್ಸ್ ಇಂದ ನಾನು ಪ್ರಭುದೇವ್. ಸ್ನೇಹಿತರೆ, ಈ ದಿನ ವಕೀಲರು ನಮ್ಮ ದೀಪಕ್ ಸರ್ ಬಂದಿದ್ದಾರೆ. ದರ್ಶನ್ ಬಗ್ಗೆ ಈಗ ಆಲ್ರೆಡಿ ಮಾಧ್ಯಮಗಳಲ್ಲಿ ಪ್ರಚಾರ ಆಯ್ತಿರೋದ್ರ ಬಗ್ಗೆ, ಮುಂದೆ ಬೇಲ್ ಬಗ್ಗೆ ಮಾಧ್ಯಮದಲ್ಲೆಲ್ಲ ಪ್ರಕಟ ಆಗೋದ್ರ ಬಗ್ಗೆ, ಈಗ ಚಾರ್ಜ್ ಶೀಟು ಆರೋಪ ಪಟ್ಟಿನ ಬಗ್ಗೆ ಮಾಧ್ಯಮದಲ್ಲಿ ವರದಿಯಾಗಿರೋದ್ರ ಬಗ್ಗೆ ಈಗ ನಮ್ಮ ವಕೀಲರು ಸಾಹೇಬ್ರನ್ನ ಕೇಳೋಣ. ಈ ಮುಂದೆ ಈ ತರ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಿದೆಯಲ್ಲ, ಇದ್ರ ಬಗ್ಗೆ ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ ನಮ್ಮ ದೀಪಕ್ ಸರ್ ಹತ್ರ. ನಮಸ್ಕಾರ ಸ್ನೇಹಿತರೆ, ನಾನು ಈಗ ಈ ಪ್ರಕರಣ ಆದಾಗಿಂದನೂ ಮಾಧ್ಯಮದಲ್ಲಿ ಹಲವು ಬಾರಿ ಈ ವಿಚಾರ ದರ್ಶನ್ ಅವರ ವಿಚಾರವಾಗಿ ಮಾಧ್ಯಮದಲ್ಲಿ ಬಂದಿರೋ ವಿಚಾರಗಳನ್ನು ನೋಡಿದ್ದೆ. ಎಲ್ಲೋ ಅದು ಒಂದು ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಾದದ್ದು ನಮ್ಮ ಮಾಧ್ಯಮದ ಕೆಲಸ. ಸೊ ಹಾಗಾಗಿ ಪ್ರತಿನಿತ್ಯ ಆಗು ಹೋಗೋದ್ರ ಬಗ್ಗೆ ವಿಚಾರ ತಿಳಿಸ್ತಾ ಇದ್ರು ಅಂಥೇಳಿ ನಾವು ಅಂದ್ಕೊಂಡು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಿಲ್ಲ. ಯಾಕೆಂದರೆ ಒಂದು ವಿಚಾರ ಕೋರ್ಟ್ ಹಂತದಲ್ಲಿ ಇದ್ದಾಗ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಮಾಡೋದಾಗಲಿ ಅಥವಾ ಯಾರೇ ಒಬ್ಬರು ಅಭಿಪ್ರಾಯ ತಿಳಿಸೋದಾಗಲಿ ಕಾನೂನಾತ್ಮಕವಾಗಿ ಅಲ್ಲ, ಬದಲಾಗಿ ಅದನ್ನ ನಾನು ಇಟ್ಕೊಂಡು ಏನು ಹೇಳ್ತಾ ಇರೋದು, ಇತ್ತೀಚೆಗೆ ಅವ್ರಿಗೆ ಚಾರ್ಜ್ ಶೀಟ್ ಆದಮೇಲೆ ದೋಷಾಣು ಪಟ್ಟಿಯಲ್ಲಿ ಅವ್ರಿಗೆ ಚಾರ್ಜ್ ಮಾಡಬೇಕಂತ ಸಂದರ್ಭ ಬಂದಾಗೂ ಸಹ ಅಥವಾ ಚಾರ್ಜ್ ಶೀಟ್ ಹಾಕಿದಾಗೂ ಸಹ ಎಷ್ಟು ಜನ ವಿಟ್ನೆಸ್ ಇದ್ದಾರೆ, ಯಾರ್ಯಾರಿದ್ದಾರೆ, ಇದನ್ನ ಕುಲಂಕುಷವಾಗಿ ಇದನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಮೀಡಿಯಾ ಟ್ರಯಲ್ ಅಂತಾರೆ. ಇವತ್ತಿಗೆ ನನಗೆ ಅವಾಗ ಜ್ಞಾಪಕ ಬಂದಿದ್ದು ಹಳೇದು ಒಂದೆರಡು ಕೇಸು. ಸಂಜಯ್ ದತ್ ಅಂತ ನಮ್ಮ ಪ್ರಸಿದ್ಧವಾದ ಆಕ್ಟರ್ ಒಬ್ರು ಇದ್ರು ಹಿಂದಿಯಲ್ಲಿ, ಅವ್ರಿಗೂ ಸಹ ಈ ಒಂದು ವಿಚಾರದಲ್ಲಿ ತುಂಬ ನೋವಾಯಿತು. ಆಕಸ್ಮಿಕವಾಗಿ ಅವರ ಹತ್ರ ಪತ್ತೆ ಆದ AK-47 ಗನ್ನಿಂದ ಅವ್ರನ್ನ ಟೆರರಿಸ್ಟ್ ಅಂತ ಹೇಳಿ ಮೀಡಿಯಾದಲ್ಲಿ ತೋರಿಸಿದ್ರು. ನೋಡಿ, ಒಬ್ಬ ಪ್ರಖ್ಯಾತ ಆಕ್ಟರ್ ಮಗ ಅವ್ರಿಗೆ ಹೆಸರು ಸಹ ಬಂದಿತ್ತು ಆ ಸಂದರ್ಭದಲ್ಲಿ. ಯಾವುದೋ ಒಂದು ಘಟನೆಯಿಂದ ಎಲ್ಲ ಮಾಧ್ಯಮದಲ್ಲಿ ಅವ್ರನ್ನ ಒಂದು ಟೆರರಿಸ್ಟ್ ರೀತಿಯಲ್ಲಿ ತೋರಿಸಿದ್ರು. ಅದನ್ನ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದು ಅಂತಾರೆ ಮೀಡಿಯಾ ಸಮಾಜದಲ್ಲಿ. ಅದೇ ರೀತಿ ದರ್ಶನ್ ಅವರ ಕೇಸಲ್ಲೂ ಸಹ ಅವರ ಕ್ಯಾರೆಕ್ಟರ್ನ ವಧೆ ಮಾಡಿ ಅವರೊಬ್ಬ ಆರೋಪಿ ಆಗೋಗ್ಬಿಟ್ಟಿದ್ದಾರೆ, ಅವರಿಗೆ ಶಿಕ್ಷೆ ಆಗೋ ಸಂದರ್ಭನೇ ಇದೆ ಅಥವಾ ಇನ್ನೊಂದು ಏನೋ ಆಗುತ್ತೆ ಅನ್ನೋ ರೀತಿಯಲ್ಲಿ ಜನರಿಗೆ ತೋರಿಸಿ ಅದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾ ಇದೆಯಾ ಮೀಡಿಯಾ ಟ್ರಯಲ್ಲು. ಇದು ತುಂಬಾ ತುಂಬಾ ಅಪಾಯಕಾರಿ. ಇದನ್ನ ಒಂದು ರೀತಿಯಲ್ಲಿ ದರ್ಶನ ಪರವಾಗಿ ನೋಡೋದಾದ್ರೆ ಇದು ಅವರ ಫಂಡಮೆಂಟಲ್ ರೈಟ್ಸ್ ನ ಎಫೆಕ್ಟ್ ಮಾಡುತ್ತೆ. ಯಾವುದೇ ಮೀಡಿಯಾದರಾಗ್ಲಿ ಯಾವುದೇ ವ್ಯಕ್ತಿಗಾಗ್ಲಿ ಅವರ ಕೋರ್ಟಲ್ಲಿ ಇದ್ದಾಗ ಅಭಿಪ್ರಾಯ ತಿಳಿಸೋದಕ್ಕೆ ಯಾವುದೇ ಒಂದು ಅಧಿಕಾರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ ಇದ್ರ ಬಗ್ಗೆ ಹೇಳಿ ಸಮಾಜದಲ್ಲಿ ಅದ್ರ ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದೇನಿದೆ ಅದು ತಪ್ಪು. ಕೋರ್ಟಿನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅದು ಇಂಟರ್ಫಿಯರ್ ಮಾಡಿದ ಹಾಗೆ. ಅದಕ್ಕೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನನಗೆ ವೈಯಕ್ತಿಕವಾಗಿ ದರ್ಶನ್ ಅವ್ರ ಪರಿಚಯ ಇಲ್ಲ, ಆದರೆ ಅವರ ವೈಯಕ್ತಿಕ ಹಕ್ಕು ಇದು ವೈಲೇಟ್ ಮಾಡಿದಾಗ ಆಗ್ತಾ ಇದೆ. ಖಂಡಿತವಾಗಿ ಅವರು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಎಲ್ಲ ಮಾಧ್ಯಮದ ಮೇಲೆ ಇದನ್ನ ಆಕ್ಷನ್ ತಗೊಬೋದಿತ್ತು, ಪ್ರಕಟಣೆ ಮಾಡಬಾರ್ದು ಕೋರ್ಟಲ್ಲಿ. ಈಗಾಗಲೇ ಇದ್ರ ಬಗ್ಗೆ ಎಲ್ಲ ಕೋರ್ಟಲ್ಲಿ ತುಂಬಾ ತೀರ್ಪುಗಳು ಬಂದಿದ್ದಾವೆ. ಏನಂದ್ರೆ ಮೀಡಿಯಾ ಟ್ರಯಲ್ ಮಾಡೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ಮೀಡಿಯಾ ಟ್ರಯಲ್ ಮಾಡೋಂಗಿಲ್ಲ. ಯಾವ ಕೇಸನ್ನು ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಮೊದಲು ಕ್ರೈಮ್ ರಿಪೋರ್ಟ್ ಅಂತ ಬರೋದು. ಕೇಸ್ ಮುಗಿಯೋಕ್ಕೂ ಮುಂಚೆನೆ ಕ್ರೈಮ್ ರಿಪೋರ್ಟ್ ಮಾಡಬೇಕಾದ್ರೆ ಪೊಲೀಸ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಆ ಸಾಕ್ಷಿಗಳ ಬಗ್ಗೆ ಹೇಳಿಕೆ ಎಲ್ಲ ತಗೊಂಡು ಎಲ್ಲ ಮಾಡ್ತಾ ಇದ್ರು. ಅದು ತಪ್ಪು, ಹಂಗೆ ಮಾಡೋಗಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಇಂದ ಒಂದು ಗೈಡ್ಲೈನ್ಸ್ ಕೊಟ್ರು. ಯಾವುದೇ ಪೊಲೀಸ್ ಅವರು ಮೀಡಿಯಾ ಮುಂದೆ ಬಂದು ಹೇಳಂಗಿಲ್ಲ ಅಂತ ಹೇಳಿ ಈ ಕೇಸಿನ ವಿಚಾರವಾಗಿ. ಇದು ನಿಮಗೆ ಗೊತ್ತಿರ್ಬೋದು ಈ ವಿಚಾರಗಳು. ಅವಾಗ ಕ್ರೈಮ್ ಸ್ಟೋರಿ ಅಂತ ಹೇಳಿ ಸ್ಟೋರಿ ಜೋರಾಗಿ ಬರೋದು. ಅವಾಗ ಅದು ಏನಕ್ಕೆ ಹೇಳಿತ್ತು ಅಂದ್ರೆ, ನೀವೇ ಮುಂದಾದ್ರೆ ತೀರ್ಮಾನ ಮಾಡಿ ಇದೇ ತರ ಆಗ್ಬಿಟ್ಟಿದೆ ಅಂತ ಹೇಳೋದಿದೆಯಲ್ಲ, ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಅಪರಾಧ. ಆಕ್ಚುಲಿ ದರ್ಶನ್ ಅವರ ಅಪರಾಧ ಮಾಡಿದ್ರಲ್ಲ ಗೊತ್ತಿಲ್ಲ, ಆದ್ರೆ ಮಾತ್ರ ನನಗೆ ಮಾತ್ರ ಕಾಣಿಸ್ತಾ ಇರೋದು ಮೀಡಿಯಾದವರು ಗೊತ್ತಿದ್ರೋ ಗೊತ್ತಿಲ್ಲೋ ಗೊತ್ತಿಲ್ಲದೆ ಅಪರಾಧ ಮಾಡ್ತಾ ಇರೋದು. ನಾನು ಮೀಡಿಯಾದ ವಿರುದ್ಧ ಮಾತಾಡ್ತಾ ಇಲ್ಲ. ಯಾರ್ಯಾರು ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ, ವಿಚಾರ ತಿಳಿಸೋದು ಬೇರೆ,
ಅದನ್ನ ನೀವು ಮೀಡಿಯಾ ಟ್ರಯಲ್ ಮಾಡೋದು ಬೇರೆ. ಹಾಗಾದ್ರೆ ನೀವು ಹೇಳ್ತಾ ಇರೋದು ಸರ್, ಈಗ ಒಬ್ಬ ಆರೋಪಿನ ಅಪರಾಧಿ ಅಂತ ಈಗ ಆಲ್ರೆಡಿ ಮೀಡಿಯಾದವ್ರು ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಯಾವ ರೀತಿ ತೋರಿಸ್ತಾ ಇದ್ದೀರಾ? ಅದೇ ಕಾಣಿಸ್ತಾ ಇದೆಯಲ್ಲ, ಈಗ ನಾನು ಏನು ಹೇಳೋದ್ರ ಅವಶ್ಯಕತೆ ಇಲ್ಲ. ಯಾವ ರೀತಿ ತೋರಿಸ್ತೇವೆ? ಪ್ರತಿನಿತ್ಯವೂ ನೀವು ಅದ್ರ ಬಗ್ಗೆ ಮಾಹಿತಿ ಕೋರ್ಟಲ್ಲಿ ಆಗಿರೋದಕ್ಕಿಂತ ಜಾಸ್ತಿ ಮಾಹಿತಿ ನೀವು ಕೊಡ್ತಾ ಇದ್ದೀರಲ್ಲ. ಈಗ ವಿಟ್ನೆಸ್ ಯಾರು, ಹೇಗೆ, ಮತ್ತೆ ಇದನ್ನ ಹೇಗಾಗ್ಬೋದು, ಯಾವ ವಿಟ್ನೆಸ್ ನ ಏನೇನ್ ಮಾಡಿದ್ದಾರೆ, ಇವೆಲ್ಲ ಹೇಳುವಂತ ಅವಶ್ಯಕತೆ ಮೀಡಿಯಾದಲ್ಲಿ ಇದೆಯಾ? ಈಗ ಸಮಾಜದ ಆಗುಗಳನ್ನ ಸರ್ ಆಗುಗಳನ್ನ ಹೇಳಿ, ಅದಲ್ಲ ನಾನು ಹೇಳ್ತಾ ಇರೋದು. ಇವತ್ತು ಕೇಸ್ ಇತ್ತು, ಡೇಟ್ ಆಯ್ತು, ಅದು ಬೇರೆ. ಅಲ್ಲಿ ಆ ರೀತಿ ನಡೀತಾ ಇಲ್ಲ ನೋಡಿ. ಸಂಭಾವನೆ ಮಾಡ್ಬೇಕಾದ್ರೆ ದರ್ಶನ್ ಸರ್ ಅನ್ನೋದು ಒಂದೇ, ಡಿ ಗ್ರೂಪ್ ಅಂದ್ರೆ ಏನರ್ಥ ವಿಚಾರ ಮಾಡಿ. ನಿಮ್ ಪರ್ಸೆಪ್ಷನ್ ಏನಿರ್ಬೋದು, ನಿಮ್ ಈ ತರ ಹೇಳ್ಬೇಕಾದ್ರೆ ನಿಮ್ಮ ಹಿನ್ನೆಲೆ ಏನಿರ್ಬೋದು ನೋಡಿ. ಒಂದೇ ಇರೋದು ಡಿ ಗ್ರೂಪ್ ಅಂತ ಹೇಳಿದ್ರೆ ದಾವೂದ್ ಇಬ್ರಾಹಿಂ ಗ್ರೂಪ್ ಅಂತ ಬಾಂಬೆಲಿ ಇರೋದು ನೋಡಿ. ಆ ತರ ವರ್ಡ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ ಏನಂತ ಅರ್ಥ ಆಗುತ್ತೆ? ಮೊದಲನೇ ಪರ್ಸೆಪ್ಷನ್ ಏನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಯಾವುದೋ ದೊಡ್ಡ ರೋಡಿ ತರ ಇದು, ನೀವು ಹಿನ್ನೆಲೆ ಇರುವಂತ ಮನುಷ್ಯ ತರ ನೀವೇನ್ ಮಾಡ್ತಾ ಇದ್ದೀರಲ್ಲ, ಆ ವರ್ಡ್ಗಳು ಎಲ್ಲಿಂದ ಬಂದು ನೀವು ಈ ಮೀಡಿಯಾದಲ್ಲೆಲ್ಲ ಅಡ್ಡಾಡ್ತಾ ಇರೋದು? ಅವೆಲ್ಲ ತಪ್ಪಲ್ಲ. ಈಗ ಸಾಮಾನ್ಯ ಮನುಷ್ಯರಾಗಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ಲಲ್ಲ, ಎಲ್ಲವೂ ಮೀಡಿಯಾ ಟ್ರಯಲ್ ಆಗೋದಿಲ್ಲಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಹಕ್ಕನ್ನ ಹತ್ತಿಕ್ಕೋದು ತುಂಬಾ ತಪ್ಪು. ಅವ್ರದ್ದು ಹಕ್ಕು, ಅದು ಕೋರ್ಟ್ ಮುಂದೆ ಇದೆ, ಕೋರ್ಟ್ ಮುಂದೆ ನಡೀತದೆ, ಅದು ಕಾನೂನಾತ್ಮಕ ನಡೀತಾ ಇದೆ. ಅದ್ರ ಬಗ್ಗೆ ವಿಶ್ಲೇಷಣೆ ಇರಬೇಕು ಹೊರತು ಅದನ್ನು ಮೀಡಿಯಾ ಟ್ರಯಲ್ ಮಾಡೋದ್ರಲ್ಲಿ ತುಂಬಾ ಅನ್ಯಾಯ ಆಗ್ತಾ ಇದೆ. ಅದು ದರ್ಶನ್ ಕೇಸಲ್ಲಿ ಮಾತ್ರ ತುಂಬಾ ಅನ್ಯಾಯ ಆಗ್ತದೆ. ಹಾಗಾಗಿ ನಾನು ಇವತ್ತು ತುಂಬಾ ನೋವಿಂದ ಹೇಳ್ತಾ ಇದ್ದೀನಿ, ಈ ಮೀಡಿಯಾ ಟ್ರಯಲ್ ಮಾಡೋದು ಖಂಡಿತವಾಗಿ ನಿಲ್ಲಿಸಬೇಕು. ಸರ್, ಈಗ ಅದು ತಪ್ಪು, ಓಕೆ. ಈಗ ರಾಜ್ಯ ಸರ್ಕಾರ ಸ್ಪೆಷಲ್ ಆಗಿ ದರ್ಶನ್ ಕೇಸ್ನ ಸುಪ್ರೀಂ ಕೋರ್ಟ್ ತಗೊಂಡೋಗಿ ಬೇಲ್ ಕ್ಯಾನ್ಸಲ್ ಮಾಡಿಸಿತ್ತು. ಈಗ ಎಲ್ಲಾ ಕೇಸ್ಗೂ ಸುಪ್ರೀಂ ಕೋರ್ಟ್ಗೆ ಸರ್ಕಾರಗಳು ಹೋಗಲ್ಲ. ಆದ್ರೆ ಈ ಸ್ಪೆಷಲ್ ಆಗಿ ಈ ದರ್ಶನ್ಗೋಸ್ಕರನೇ ಹೋಯ್ತಾ ಈಗ ಎಲ್ಲಾ ಕೇಸ್ಗಳಿಗೂ ಸರ್ಕಾರದವರು ಈ ತರ ಬೇಲ್ ತಗೊಂಡವ್ರಿಗೆಲ್ಲ ಕೇಸ್ ಹಾಕಿದೆ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ. ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ. ಅದನ್ನೇ ಹೇಳಿದ್ದು ಮೀಡಿಯಾ ಟ್ರಯಲ್. ಮೀಡಿಯಾದಲ್ಲಿ ಪ್ರತಿನಿತ್ಯ ನೀವು ಇದ್ರ ಬಗ್ಗೆ ತೋರಿಸ್ತಾನೆ ಇದ್ರೆ ಜನರಿಗೆ, ಓ ಸರ್ಕಾರದವ್ರು ಏನು ಕ್ರಮ ಕೈಗೊಂಡಿಲ್ಲ, ಸರ್ಕಾರದ ಒಂದು ಲ್ಯಾಕ್ನಿಂದ ಅಥವಾ ಇದು ಯಾವುದು ಮೆಟೀರಿಯಲ್ ಕೊಟ್ಟಿಲ್ಲ, ಹಾಗಾಗಿ ಅವ್ರಿಗೆ ಬೇಲ್ ಆಗಿದೆ ಅನ್ನೋ ಒಂದು ಪರ್ಸೆಪ್ಷನ್ ತೋರಿಸಿದಕ್ಕೋಸ್ಕರ ಸರ್ಕಾರದವ್ರಿಗೆ ಅನಿವಾರ್ಯತೆ ಆಗಿರ್ತದೆ. ಅಂದ್ರೆ ನೀವು ಹೇಗೆ ಹೋಗ್ಬೇಕು ಕೇಸ್ ಅನ್ನೋದನ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದನ್ನೇ ನಾನು ಹೇಳಿದ್ದು ಮೀಡಿಯಾ ಟ್ರಯಲ್ ಅಂತ. ಇದು ಸರ್ಕಾರಕ್ಕೆ ಮಾಡಬೇಕು ಉದ್ದೇಶದಿಂದ ಮಾಡುತ್ತಾರೋ ಅಥವಾ ಅವ್ರಿಗೊಂದು ರೈಟ್ಸ್ ಇದೆ ಅಪೀಲ್ ಹೋಗೋದು, ಅದು ಬೇರೆ ಪ್ರಶ್ನೆ. ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೆಷರ್ ಇರ್ತದಲ್ಲ. ಸರ್ಕಾರದಲ್ಲಿ ಯಾವಾಗ ವರ್ಕ್ ಆಗೋದು, ಯಾವಾಗ ಒಂದು ಪ್ರೆಷರ್ ಇದ್ದಾಗ ಅವರು ಖಂಡಿತವಾಗಿ ಸೆನ್ಸೇಷನಲ್ ಕೇಸು ಅಪೀಲ್ ಹಾಕ್ಬೇಕು, ಹಾಕಿರ್ತಾರೆ. ಆದ್ರೆ ಇಲ್ಲಿ ಇದರೊಳಗೆ ಮೀಡಿಯಾದವ್ರದ್ದು ಏನ್ ರೋಲ್ ಇದೆ ಸರ್? ಮೀಡಿಯಾದವ್ರು ಬಿಡಿ ಸರ್, ಈಗ ನಾವು ಮಾಧ್ಯಮ ಆದ್ಮೇಲೆ ನಾವು ಆಗುವಗಳನ್ನ ಪ್ರತಿ ಸಮಾಜಕ್ಕೆ ತೋರಿಸ್ತಾ ಇರ್ತೀವಿ. ಒಂದು ಕೆಟ್ಟದ್ ಮಾಡೋದು ತೋರಿಸ್ತೀವಿ, ಒಂದು ಒಳ್ಳೇದ್ ಮಾಡೋದು ತೋರಿಸ್ತಾ ಇರ್ತೀವಿ. ಮೀಡಿಯಾದವರು ಮಧ್ಯವರ್ತಿಗಳ ತರ ಯಾವ ರೀತಿ ಏನೇ ನಡೀತಿದೆ ಸಮಾಜದಲ್ಲಿ ಅಂತ ನಾವು ಇವತ್ತು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಮಾಮೂಲಿ ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಒಂದು ಸ್ಯಾಟಲೈಟ್ ಚಾನಲ್ ಆಗಿರ್ಬೋದು, ಪ್ರತಿಯೊಂದು ಚಾನೆಲ್ಗಳು ಅವ್ರದೇ ಆದಂತ ಕೆಲಸಗಾರರಲ್ಲಿ ಇರ್ತಾರೆ. ಕೆಲವರು ಒಳ್ಳೇದು ಮಾಡ್ತಾರೆ ಮೀಡಿಯಾದಲ್ಲಿ, ಕೆಟ್ಟದ್ದು ಮಾಡ್ತಾರೆ. ಎಲ್ಲಾ ವರ್ಗದ ಜನ ನಮ್ಮ ಮೀಡಿಯಾದವರು ಇದ್ದಾರೆ. ಆದ್ರೆ ನಾವು ಮೀಡಿಯಾದವ್ರ ಬಗ್ಗೆನೆ ನಾವೀಗ ಮೀಡಿಯಾದವ್ರ ಬಗ್ಗೆನೆ ನಾನು ದರ್ಶನ್ ಮೊದಲೇ ಮಾತಾಡಿದ್ದ ಅವಿವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ ಅನ್ನೋದು ಉದ್ದೇಶಕ್ಕೆ ಅವನ ಈ ತರ ತಗೊಂಡ್ರ ಮೀಡಿಯಾದವರು ಅಂತ ಕೆಲವು ನಮ್ಮ ಮೀಡಿಯಾದವ್ರು ಹೇಳ್ತಾರೆ. ಮೀಡಿಯಾದವ್ರ ಬಗ್ಗೆ ಗೌರವವಾಗಿ ಮಾತಾಡಿದ್ದ ಅನ್ನೋದನ್ನ ದರ್ಶನ್ನ ವಿರೋಧಿಗಳು ಹೇಳ್ತಾರೆ. ಆದ್ರೆ ಯಾವ್ದೋ ಹತಾಚರಿಯಾಗಿ ನಾವು ಕೋಪ ಬಂದಾಗ ನಮ್ಮ ಸ್ಟಾಫ್ ವಿರುದ್ಧನೋ ಯಾವ್ದೋ ವಿಚಾರದ ವಿರುದ್ಧನೋ ಒಂದು ನಮ್ಮ ಮಾನಸಿಕ ಒತ್ತಡ ಇದ್ದಾಗ ಸಹಜ ಗುಣ, ಮನುಷ್ಯನ ಸಹಜ ಗುಣ ಕೋಪ ಬರೋದು, ಮಾತಾಡಿರ್ತಾರೆ. ಆದ್ರೆ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಲ್ಲ, ಅವರು ಮೀಡಿಯಾದಲ್ಲಿ ಅವರು ಹೇಳಿದ್ರನ್ನ ಮಾಡಕ್ಕೆ, ಪನಿಷ್ಮೆಂಟ್ ಕೊಡಕ್ಕೆ ಮೀಡಿಯಾದವ್ರಿಗೆ ಏನು ಅಧಿಕಾರ ಇಲ್ಲ. ಅಲ್ಲ, ಈಗ ತಗೊಂಡಲ್ಲ ಸರ್, ಈಗ ಅದನ್ನೇ ನಾನು ಕೇಳ್ತಾ ಇರೋದು. ಅವರ ಹಕ್ಕನ್ನ ಕಸ್ಕೊಳಕ್ ನಿಮ್ಗೆ ಅಧಿಕಾರ ಇದೆ. ಯಾರೇ ಒಬ್ರು ಕ್ಯಾರೆಕ್ಟರ್ನ ಅಸೋಸಿಯೇಟ್ ಮಾಡಕ್ಕೆ ಯಾರಿಗೆ ಬರುತ್ತೆ? ಅದನ್ನ ಪ್ರೊಟೆಕ್ಷನ್ ಮಾಡಕ್ಕೆ ಅಂತಾನೆ ಇರೋದಲ್ಲ ಕಾನೂನು. ಈಗ ನಿಮಗೊಂದು ಕಾನೂನು, ಅವ್ರಿಗೊಂದು ಕಾನೂನು ಇಲ್ಲ, ಎಲ್ಲರಿಗೂ ಒಂದೇ ಕಾನೂನು. ಅವ್ರಿಗೇನಾದ್ರು ಅವರು ಬೈದಿದೆ, ಅದಕ್ಕೊಂದು ಕೇಸ್ ಆಗಿರ್ತದೆ, ಅದು ಕ್ಲೋಸ್ ಆಗ್ತದೆ, ಅಥವಾ ನಡೀತದೆ. ಅದು ಕಾನೂನು ಇದೆಯಲ್ಲ, ಅದನ್ನ ಇಟ್ಕೊಂಡು ಅವರ ಜೀವನದ ಇದನ್ನ ಚೇಂಜ್ ಮಾಡೋದಿದೆಯಲ್ಲ, ಅದು ತುಂಬಾ ಅನರ್ಥವಾಗಿ ಕಾಣಿಸ್ತದೆ. ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ಕಲ್ಪಿಸಲೂಬಾರ್ದು. ಆದರೆ ನನಗೇನು ಅದು ಅನಿಸಿದ್ದು ಇಷ್ಟೇನೆ. ನನ್ನ ಅನುಭವದಲ್ಲಿ
ಮೀಡಿಯಾ ಟ್ರಯಲ್ ಮಾಡೋದು ಈಗ ನಿಲ್ಲಿಸೋದು ತುಂಬ ಒಳ್ಳೆಯದು. ಮೀಡಿಯಾ ಟ್ರಯಲ್ ಮಾಡೋದ್ರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀಳ್ತದೆ, ಜಡ್ಜಸ್ ಮೇಲೆ ಪ್ರಭಾವ ಬೀಳುತ್ತೆ. ಸಾಮಾನ್ಯ ಜನರಿಗೆ ಎಲ್ಲ ಕಾನೂನಿನ ವಿಚಾರ ಗೊತ್ತಿರೋದಿಲ್ಲ. ಮೀಡಿಯಾದಲ್ಲಿ ಏನು ಬರುತ್ತೆ ಆ ವಿಚಾರಗಳೆಲ್ಲ ಕರೆಕ್ಟ್ ಅಂದ್ಕೊಂಡು ಅದನ್ನೇ ತಿಳ್ಕೊಳ್ತಾರೆ ಈ ಥರ ಆಗಿದೆ ಅಂತ. ಯಾವ ರೀತಿಯ ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ತಪ್ಪು. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಅವರು ಸುಶೀಲ್ ಶರ್ಮಾ ಕೇಸ್ ಆಸ್ ಅ ಸ್ಟೇಟ್ ಆಫ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲೂ ಸಹ 1996 ಹೇಳಿದ್ದಾರೆ, ಏನು ಮೀಡಿಯಾ ಟ್ರಯಲ್ ಮಾಡಬಾರ್ದು. ನಮ್ಮ ದೇಶದಲ್ಲಿ ತುಂಬ ಸೆನ್ಸೇಷನ್ ಕೇಸ್ಗಳು ಆಗಿದ್ದಾವೆ. ಆ ಸೆನ್ಸೇಷನ್ ಕೇಸ್ಗಳೆಲ್ಲ ಏನು ತಪ್ಪಾಗಿದ್ದು ಅಂದರೆ ಮೀಡಿಯಾ ಟ್ರಯಲಿಂದ ತುಂಬ ಎಫೆಕ್ಟ್ ಆಗಿದ್ದಾವೆ. ಹಾಗಾಗಿ ನನ್ನ ಒಂದೇ ಪ್ರಾರ್ಥನೆ ಮತ್ತು ರಿಕ್ವೆಸ್ಟು, ಯಾವುದೇ ಕೇಸು ಪೆಂಡಿಂಗ್ ಇರಬೇಕಾದ್ರೆ ಕೋರ್ಟಲ್ಲಿ ಅದು ಮೀಡಿಯಾ ಟ್ರಯಲ್ ಮಾಡೋದು ತುಂಬ ತಪ್ಪು. ಹಾಗಾಗಿ ನಮ್ಮ ಮಾಧ್ಯಮದವರಾಗಲಿ ಅಥವಾ ಯಾರೇ ಆಗಿರಲಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು, ದಯಮಾಡಿ ಯಾವುದೇ ಕೋರ್ಟ್ನ ಕೇಸ್ನ, ಯಾವುದೇ ಕೇಸು ದರ್ಶನ್ ಕೇಸ್ನಿಂದಲೇ ಯಾವುದೇ ಕೇಸ್ನ ಮೀಡಿಯಾ ಟ್ರಯಲ್ ಮಾಡೋದು ತಪ್ಪು, ಕಾನೂನಾತ್ಮಕ ಅಲ್ಲ. ಈಗ ಸರ್ ಆರೋಪಿಯಾದಂಥ ದರ್ಶನ್ ಅವರು ಈ ಥರ ಮೀಡಿಯಾ ಟ್ರಯಲ್ ಮಾಡಬಾರ್ದು, ನನ್ನ ಹೆಸರನ್ನ ಹಾಳು ಮಾಡಬಾರ್ದು ಅಂತ ಈಗ ಅವ್ರು ಎಲ್ಲ ಮೀಡಿಯಾದವ್ರ ಮುಂದೆ ಎಲ್ಲ ರಾಜಕಾರಣಿಗಳು ಯಾವ ರೀತಿ ಇಷ್ಟ ಎತ್ತುತ್ತಾರೆ ಆ ಥರ ತರ್ಬೋದಿತ್ತಲ್ವ ಸರ್? ಅದು ಅವ್ರ ವೈಯಕ್ತಿಕ ವಿಚಾರ, ಅವ್ರು ಮಾಡಬೇಕು ಮಾಡಬಾರ್ದು, ಅವ್ರಿಗೆ ಕಾನೂನು ಸಲಹೆ ಕೊಡೋರು ಇದ್ದಾರೆ, ಮಾಡ್ತಾರೆ. ಬಟ್ ನಾನು ಜನರಲ್ಲಾಗಿ ಹೇಳೋದೇನು ಅಂದರೆ ಮೀಡಿಯಾ ಟ್ರಯಲ್ ಮಾಡೋದು ತಪ್ಪು. ಮಾಡ್ತಾ ಇದ್ದರೆ ಅದಕ್ಕೇನು ಆ್ಯಕ್ಷನ್ ತಗೊಬೇಕು ಅಂತ ಅವ್ರಿಗೂ ಗೊತ್ತು. ಕಂಟೆಂಪ್ ಪ್ರೊಸೀಡಿಂಗ್ಸ್ ಆಗ್ತದೆ, ಅದು ಕೋರ್ಟಲ್ಲಿ ಇರಬೇಕಾದ್ರೆ ಮಾತಾಡಿದ್ರೆ ಕಂಟೆಂಪ್ ಪ್ರೊಸೀಡಿಂಗ್ಸ್ ಆಗುತ್ತೆ. ಸೊ ಹಾಗಾಗಿ ಯಾರೇ ವ್ಯಕ್ತಿ ಇರ್ಬೋದು, ಈ ವಿಚಾರ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಅದ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಲಂಕುಷವಾಗಿ ಈ ಸಂದರ್ಭದಲ್ಲಿ ಕೇಸಿನ ಬಗ್ಗೆ ಮಾತಾಡೋದು ಹಗುರವಾಗಿ ಮತ್ತು ಹಾಗೆ ಸೀರಿಯಸ್ ಆಗಿ ಮಾತಾಡೋದಾಗಿ ತಪ್ಪು. ಮತ್ತೆ ಸರ್ ಈಗ ದರ್ಶನ್ ಅವರು ಮುಂದೆ ಈಗ 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 ನೋಡಿ, ಈಗ ಚಾರ್ಜ್ ಶೀಟ್ ಅನ್ನುವಂಥದ್ದು ಆರೋಪ ಪಟ್ಟಿ ಹೊಸಿರುವಂಥದ್ದಲ್ಲಿ ಎಲ್ಲ ಮೀಡಿಯಾದಲ್ಲೂ ನೀವು ಹೇಳಿದ್ರೆ ಪ್ರತಿದಿನ ಟ್ರಯಲ್ ನಡೀತಾ ಇದೆ. ಪ್ರತಿದಿನ ಯಾವ ಕೇಸ್ ಬಗ್ಗೆ ನಮ್ಮ ಮೀಡಿಯಾದಲ್ಲಿ ತಿಳಿಸ್ಲೇ ಇರ್ತಾರೆ. ಹಾಗಾದ್ರೆ ಕೇಸ್ ಬಗ್ಗೆ ತಿಳಿಸೋದು ತಪ್ಪದ? ಇಂಥ ದಿನ ಕರ್ಕ ಬರ್ತಾ ಇದ್ದಾರೆ, ಕೋರ್ಟ್ಗೆ ಹೋದ್ರು, ಹಿಂಗೆ ದರ್ಶನ್ ಅವರು ಈಗ ಎಂಟ್ರಿ ಆಗ್ತಿದ್ದಾರೆ, ಈಗ ಚಾರ್ಜ್ ಶೀಟ್ ನಡೀತಿದೆ, ಈಗ ಇಷ್ಟು ಗಂಟೆಗೆ ಇದು ಈ ಥರ ನಡೀತಿದೆ, ಟ್ರಯಲ್ ಇದೆ, ಇದೆಲ್ಲ ಹೇಳೋದು ತಪ್ಪದ ನಿಮ್ಮ ಪ್ರಕಾರ? ಅಲ್ಲ, ಕೋರ್ಟಿನ ಆವರಣದಲ್ಲಿ ಮೀಡಿಯಾದವ್ರದ ಏನು ಸರ್, ಮೀಡಿಯಾದ ಒಳಗಡೆ ಸೇರಿಸ್ತಾರೆ ಕೋರ್ಟ್ನ ಸ್ಥಳ ಇದೆಯಲ್ಲ, ಅಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಇರಬಾರ್ದು. ನೀವು ಕ್ಯಾಮ್ರಾ ಇಟ್ಕೊಂಡು ತೋರ್ಸೋಕ್ಕಾಗಲಿ, ಜನ ಸೇರೋಕ್ಕಾಗಲಿ ಆ ಜಾಗನೇ ಅಲ್ಲ. ಅದರಿಂದನೇ ಕೆಲವು ಸಲ ಎಷ್ಟೋ ಸಲ ಕೋರ್ಟಲ್ಲಿ ಗಲಾಟೆಗಳಾಗಿದ್ದಾವೆ. ನನಗೆ ಜ್ಞಾಪಕ ಇರೋದ್ರ ಮೀಡಿಯಾದವ್ರ ಮೇಲೆ ಗಲಾಟೆ ಆದಾಗ ಅಲ್ಲಿ ಮೀಡಿಯಾದವ್ರು ಬಂದು ಯಾವುದೋ ಸೆನ್ಸೇಷನ್ ಕೇಸ್ ಬಂದಾಗ ಲಾಯರ್ ಜೊತೆ ಗಲಾಟೆ ಆಗಿ ದೊಡ್ಡ ಇಶ್ಯೂ ಆಗಿತ್ತು. ನನಗೇನು ಅಂದರೆ ಆ ಜಾಗ ಅದಕ್ಕಲ್ಲ ಇರೋದು. ನೀವು ದೇವಸ್ಥಾನಕ್ಕೆ ಕ್ಯಾಮ್ರಾ ತಗೊಂಡು ಒಳಗಡೆ ಹೋಗ್ತೀರಾ? ಅದು ಕಾನೂನಿನ ದೇವರು, ನ್ಯಾಯಾಲಯದ ದೇವರು ಇದ್ದಾಗ ದೇವಸ್ಥಾನ. ಅದು ನೀವು ಸೆನ್ಸೇಷನ್ ಮಾಡಿ ನ್ಯೂಸ್ ಮಾಡೋಂಥ ಜಾಗ ಅಲ್ಲ ಅದು. ಆಗಿದ್ದರೆ ಕರ್ಕೊಂಡು ಎಲ್ಲ ಕಡೆ ಹೋಗ್ಬೋದು. ಕ್ಯಾಮ್ರಾ ಎಲ್ಲಿ ಹೋಗ್ಬೇಕೋ ಅಲ್ಲೇ ತಾನೇ ಹೋಗ್ಬೇಕು. ಕೋರ್ಟ್ ಆವರಣದಲ್ಲೇ ಕ್ಯಾಮ್ರಾ ಇದ್ದಾವೆ, ಅದನ್ನು ಮಾನಿಟರ್ ಮಾಡೋಕ್ಕೆ ಅದೆಲ್ಲ ಇದೆ. ಅದೇನಕ್ಕೆ ಕೋರ್ಟ್ ಆವರಣದಲ್ಲಿ ಮಾಡಿರೋದು? ಕ್ಯಾಮ್ರಾದವ್ರು ಹೋಗಿ ಬಿತ್ತರಣೆ ಮಾಡೋಕ್ಕ? ಒಂದು ನ್ಯಾಯದ ದೃಷ್ಟಿಯಿಂದ ಎಲ್ಲರೂ ಸಮಾನರು, ಅಲ್ಲಿ ಯಾರಿಗೂ ಇದು ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಸ್ಥಳ ಕ್ರಿಯೇಟ್ ಮಾಡಿರೋದು. ಅದನ್ನ ಎಲ್ಲ ವ್ಯಕ್ತಿಗಳು ಅಪ್ರಿಷಿಯೇಟ್ ಮಾಡಬೇಕು, ಅವಾಗಲೇ ಅದು ಸಾಧ್ಯ. ನಾನೊಬ್ಬ ಅದನ್ನ ಹೇಳಿದ್ಕೊಳ್ಳೆ ಆಗಲ್ಲ. ಅದು ಎಲ್ಲರಿಗೂ ಅವರವರ ಹಕ್ಕಿನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಗೌರವ ಕೊಟ್ಕೊಂಡು ನಡ್ಕೊಂಡು ಹೋದರೆ ಅದು ಕೇಸು ಆಗುತ್ತೆ. ಕೇಸು ಆ ಕೋರ್ಟು ತೀರ್ಮಾನ ಕೊಡ್ತದೆ, ನ್ಯಾಯವಾಗಿ ಅದು ಕರೆಕ್ಟಾಗಿರ್ತದೆ. ಅದು ಬಿಟ್ಟು ನಾವು ಮೊದಲೇ ಅಭಿಪ್ರಾಯ ಪಟ್ಟು ಇದೇ ಥರ ಆಗಬೇಕು, ಅದ್ರ ಬಗ್ಗೆ ಮಾತಾಡಬೇಕು, ಅವ್ರನ್ನ ಈ ರೀತಿನೇ ಮಾಡಬೇಕು ಅನ್ನೋದಿದೆಯಲ್ಲ, ಅದು ಕಂಟೆಂಪ್ಟ್ ಕೋರ್ಟ್ ಆಗುತ್ತೆ, ಅದು ಕ್ರಿಮಿನಲ್ ಆಫೆನ್ಸ್ ಆಗುತ್ತೆ. ಅಲ್ಲ ಸರ್, ಈಗ ಕೆಲವರೆಲ್ಲ ಮಾಧ್ಯಮದಲ್ಲಿ ಬಂದು ದರ್ಶನ್ಗೆ ಶಿಕ್ಷೆ ಆಗಬೇಕು ಅಂತ ಈಗ ಆಲ್ರೆಡಿ ಒಂದು ನ್ಯಾಯಾಲಯ ಇನ್ನೂ ಅವ್ರನ್ನ ಆರೋಪಿ ಅಂತ ಪರಿಗಣನೆ ಅಂತ ಮಾಡಲೇ ಇಲ್ಲ, ಅವ್ರ ಮೇಲೆ ಇನ್ನೂ ಶಿಕ್ಷೆಯನ್ನು ಅಲ್ಲಿ ಒಂದು ನ್ಯಾಯಾಲಯದಲ್ಲಿ ಇನ್ನಾಗಲಿಲ್ಲ. ಆದರೆ ಕೆಲವರೆಲ್ಲ ಮಾಧ್ಯಮದಲ್ಲಿ ಆಲ್ರೆಡಿ ಬಂದು ಆ ಆರೋಪಿನ ಅಲ್ಲಿ ಅಪರಾಧ ಮಾಡ್ದ ಅಂತ ಸಾಬೀತಾಗ್ಬಿಟ್ಟಿದೆ ಯಾವುದೋ ಕೋರ್ಟಲ್ಲಿ ರೀತಿ ಹೇಳ್ತಾರಲ್ಲ, ಇಂಥವ್ರಿಗೆಲ್ಲ ಯಾವ ರೀತಿ ಹೇಳ್ತೀರಿ ಸರ್? ಈ ಥರ ಯಾವ ರೀತಿ ಅವ್ರನ್ನ? ಅಲ್ಲ, ನಾನು ಅದಕ್ಕೆ ಶುರು ಮಾಡಿದಾಗ ಹೇಳಿದೆ, ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಬೋದು, ನಾನು ನಿಮ್ಮ ಹಕ್ಕನ್ನ ರೆಸ್ಪೆಕ್ಟ್ ಮಾಡ್ತೀನಿ, ನಿಮಗೂ ಎಲ್ಲ ರೀತಿ ಹಕ್ಕಿದೆ. ಆದರೆ ಇನ್ನೊಬ್ಬರ ಹಕ್ಕನ್ನು ಏನು ತುಚೆ ಮಾಡೋದಕ್ಕಾಗಲಿ ಅಥವಾ ಅದನ್ನು ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಳ್ಳೋದಿದೆಯಲ್ಲ, ಅದು ಯಾವುದೇ ಕಾನೂನಲ್ಲಿ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಆಗೋದಿಲ್ಲ. ಹಾಗಾಗಿ ನನ್ನದೊಂದು ವಿನಂತಿ ಏನಂದರೆ, ದಯಮಾಡಿ ಯಾರ
ಅಥವಾ ತುಚೆ ಬಲ್ಲ ರೀತಿಯಲ್ಲಿ ನಾವು ನಡ್ಕೊಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನಮಸ್ಕಾರ, ಧನ್ಯವಾದ.